ಇನ್ನು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಚನಾನಂದ ಸ್ವಾಮೀಜಿ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿರುವಂತಹ ವಚನಾನಂದ ಶ್ರೀಗಳಿಗೆ ಜನರಲ್ ಬೇಲ್ ಸಿಗುತ್ತಾ? ಆ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ರೆಗ್ಯುಲರ್ ಬೇಲ್ ನೀಡೋ ಬಗ್ಗೆ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿದೆ. ಅಂತಿಮ ತೀರ್ಪನ್ನ ಜಿಲ್ಲಾ ವಿಶೇಷ ಪೋಕ್ಸೋ ಕೋರ್ಟ್ ನೀಡದಿದ್ದು, ಹೀಗಾಗಿ ಈಗ ದಾವಣಗೆರೆ ವಿಶೇಷ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಜೂನ್ 27ಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ವಚನಾನಂದ ಶ್ರೀ. ಈಗಾಗಲೇ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಜಡ್ಜ್ ಆಲಿಸಿದ್ದಾರೆ. ವಚನಾನಂದ ಸ್ವಾಮೀಜಿ ವಿರುದ್ಧ 7 ಮಕ್ಕಳ ಹೇಳಿಕೆ ಕೂಡ ದಾಖಲಾಗಿರುವಂಥದ್ದು. ಸ್ನಾನದ ರೂಮ್ ಹಾಗೂ ಮಲ್ಗೋ ರೂಮ್ಗೆ ಕರೆದು ಮಕ್ಕಳಿಗೆ ಕಿರುಕುಳ ಕೊಡ್ತಾ ಇದ್ರು ವಚನಾನಂದ ಶ್ರೀ. ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ. ಹೀಗಾಗಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗೋ ಮುನ್ನವೇ ಒಂದು ಬೇಲನ್ನು ಪಡ್ಕೊಂಡಿದ್ರು ವಚನಾನಂದ ಶ್ರೀ. ಆದರೆ ರೆಗ್ಯುಲರ್ ಬೇಲನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕೋರ್ಟ್ ಹೇಳಿದ ಬೆನ್ನಲ್ಲೇ ಅದಕ್ಕೆ ಅರ್ಜಿ ಹಾಕ್ಕೊಂಡಿರ್ತಾರೆ. ಅದರ ವಿಚಾರಣೆ ಇವತ್ತು ಬರಲಿದೆ.